BLO ಮಿತ್ರರಿಗೆ ನಮಸ್ಕಾರ. ನಾನಿಂದು ಎನ್ಯುಮರೇಷನ್ ಫಾರ್ಮನ್ನು ಹೇಗೆ ಭರ್ತಿ ಮಾಡೋದು ಅನ್ನುವಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಇದು ಯಾಕಪ್ಪ ಅಂತಂದರೆ ನನ್ನ ಅನೇಕ BLO ಮಿತ್ರರು ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡುವಾಗ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನಮ್ಮಲ್ಲೇ ನಾವು ಸುಮಾರು ಜನ ಚರ್ಚಿಸ್ಕೊಂಡಾಗ ಇದನ್ನು ನಾನು ಒಂದು ವಿಡಿಯೋ ಮಾಡಿ ಯಾಕೆ ಹಾಕಬಾರ್ದು ಅಂತೇಳಿ ಯೋಚನೆ ಮಾಡಿ ಈಗ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಅನುಕೂಲ ಆಗುವಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಇದು ನಮಗೆ ಕೊಟ್ಟಿರುವಂಥ ಎನ್ಯುಮರೇಷನ್ ಫಾರ್ಮ್. ಈ ಫಾರ್ಮನ್ನು ನಾವು 3 ಭಾಗಗಳಾಗಿ ವಿಂಗಡಿಸಿಕೊಳ್ಳೋಣ. ಈ ಭಾಗವನ್ನು A ಅಂತ ಅಂದ್ಕೊಳ್ಳೋಣ, ಈ ಭಾಗವನ್ನು B ಅಂದ್ಕೊಳ್ಳೋಣ, ಹಾಗೂ ಈ ಭಾಗವನ್ನು C ಅಂದ್ಕೊಳ್ಳೋಣ. ಈಗ A ಭಾಗದಲ್ಲಿ ನಾವು ಯಾರ ಹೆಸರನ್ನು ತುಂಬಬಹುದು ಹೇಳಂದ್ರೆ 2002ರಲ್ಲಿ ನಮ್ಮ ಭಾಗದಲ್ಲಿ ಯಾರು ಇದ್ದಾರೋ ಅವರ ಹೆಸರನ್ನು ಮಾತ್ರ ನಾವು ಎದಲ್ಲಿ ತುಂಬಬೇಕಾಗುತ್ತೆ. ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರಿದೆಯೋ ಅವ್ರ ಹೆಸರನ್ನು ಮಾತ್ರ ನಾವಿಲ್ಲಿ ತುಂಬಬೇಕಾಗುತ್ತೆ. ಅಲ್ಲೂ ಕೂಡ ಈಗ ನೋಡಿ, ಇಲ್ಲಿ ನಮ್ಮ ಮನೆಯವ್ರದನ್ನೇ ನಾನು ತಗೊಂಡಿದ್ದೇನೆ. ನಮ್ಮ ಮನೆಯವ್ರದ್ದು 2025ರಲ್ಲಿ ಹೆಗಡೆ ಜಗದೀಶ ಹೇಳದೆ, ಅದೇ 2002ರಲ್ಲಿ ಅವ್ರ ಹೆಸರು ಜಗದೀಶ್ ಹೆಗಡೆ ಹೇಳದೆ. ಅಲ್ಲಿ ಅಂದರೆ ಅವ್ರದ್ದು ಸರ್ನೇಮು ಸ್ವಲ್ಪ ಹಿಂದೆ ಮುಂದೆ ಬಂದಿದೆ. ಆದರೂ ಕೂಡ ನಾವಿಲ್ಲಿ 2002ರಲ್ಲಿ ಏನಿತ್ತೋ ಅದನ್ನೇ ತುಂಬಬೇಕು. 2002ರಲ್ಲಿ ಅವ್ರ ಹೆಸರು ಜಗದೀಶ್ ಹೆಗಡೆ ಹೇಳಿತ್ತು. ಅವರ ಸಂಬಂಧಿಯ ಹೆಸರು ಇಲ್ಲಿ ಗಣಪತಿ ಹೆಗಡೆ ಹೇಳಿ ತುಂಬದೆ, ಸಂಬಂಧ ಇದ್ದಲ್ಲಿ ತಂದೆ ಹೇಳಿ ತುಂಬದೆ. ಅವಾಗ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ತುಂಬಾಯಿತು. ವಿಧಾನಸಭಾ ಕ್ಷೇತ್ರದ ಹೆಸರು ಸಿರ್ಸಿ ಹೇಳಾಯಿತು. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 168. ಭಾಗ ಸಂಖ್ಯೆ ಇಲ್ಲಿ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಭಾಗ ಸಂಖ್ಯೆ 2002ರಲ್ಲಿ ಅವರು ಇರುವಂಥ ಭಾಗ ಸಂಖ್ಯೆ 111 ಆಗಿತ್ತು. ಮತ್ತು ಕ್ರಮ ಸಂಖ್ಯೆ ಕೂಡ ಅವಾಗ ಚೇಂಜ್ ಇತ್ತು. ಅದನ್ನು ಕೂಡ ನಾನು ಹಿಂದಿನ 2002ರಲ್ಲಿ ಏನು ಕ್ರಮ ಸಂಖ್ಯೆ ಇತ್ತು ಅದನ್ನೇ ತುಂಬಿದ್ದೀನಿ. ಅಂದರೆ ಒಂದು ತಿಳ್ಕೊಂಬಿಡಿ, 2002ರಲ್ಲಿ ಏನಿದೆಯೋ ಅದನ್ನು ಮಾತ್ರ ನಾವಿಲ್ಲಿ ತುಂಬಬೇಕು. ಈ 2025ರಲ್ಲಿರುವಂಥದ್ದು ಏನನ್ನು ನಾವಿಲ್ಲಿ ತುಂಬುವಂಗಿಲ್ಲ. ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ. AC ಸಾಹೇಬರು ತುಂಬ ಚೆನ್ನಾಗಿ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಇನ್ನು B ಭಾಗಕ್ಕೆ ಬರೋಣ. ಅಂದಾಜಿಗೆ ನನ್ನದು, ನಾನು 2002ರಲ್ಲಿ ಈ ಭಾಗದಲ್ಲಿ ಇರಲಿಲ್ಲ, ಹಾಗೂ 2002ರಲ್ಲಿ ನನಗೆ ವೋಟಿಂಗ್ ಪವರ್ ಬಂದಿರಲಿಲ್ಲ. ನಾನಿನ್ನೂ ಆವಾಗ ಮೈನರ್ ಇದ್ದೆ. ಈಗ ನನ್ನದು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ನಾನು ಇರಲಿಲ್ಲ, ಆದರೆ ನನ್ನ ತಂದೆ ಅಥವಾ ನನ್ನ ತಾಯಿ ಇಬ್ಬರು ಇದ್ದಿದ್ರು. ಆವಾಗ ನಾನು ಹಿಂದೆ ಒಂದ್ಸರಿ ನಾವು ಏನು ಮ್ಯಾಪಿಂಗ್ ಹೇಳೋ ಒಂದು ಪ್ರಕ್ರಿಯೆ ಮಾಡಿದ್ವಲ್ಲ, ಅವಾಗ ನಾನು ಯಾರ ಹೆಸರನ್ನು ತಗೊಂಡಿದ್ದೆ, ನನ್ನ ಅಪ್ಪನ ಹೆಸರು ತಗೊಂಡಿದ್ನೋ ನನ್ನ ಅಮ್ಮನ ಹೆಸರನ್ನು ತಗೊಂಡಿದ್ನೋ ಅವ್ರ ಹೆಸರನ್ನು ನಾನು ಇಲ್ಲಿ ತೋರಿಸ್ಬೇಕಾಗತ್ತೆ. ಅಥವಾ ಆವಾಗ ನಾವು ಅಮ್ಮನ ಹೆಸರು ಕೊಟ್ಟಾಯ್ತು, ಈಗ ಅಪ್ಪನ ಹೆಸರು ಕೊಡೋಣ ಹೇಳಿ ಅನಿಸಿದ್ರು, ಅಲ್ಲೂ ಕೂಡ ನಾವು ಚೇಂಜ್ ಮಾಡ್ಬೋದು. ಆದರೆ ನಮಗೆ ಇಲಾಖೆನೇ ನಮಗೆ ಒಂದು PDF ಕೊಟ್ಟಿರೋದ್ರಿಂದ ಆ PDF ನಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಅದನ್ನು ಮತ್ತೆ ಎಲ್ಲ ಮತದಾರರದು ನಾನು ಹುಡುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವಲ್ಲ, ಹಾಗಾಗಿ PDF ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ಈ ಮಾಹಿತಿಯನ್ನು ತುಂಬಬಹುದು. ಅಂದರೆ ಬೇರೆ ಊರಿನಿಂದ ಬಂದಂಥ ಸೊಸೆಯರು, ಹಾಗೆ ಬೇರೆ ಬದಿಯಿಂದ ಇಲ್ಲಿಗೆ ಶಿಫ್ಟ್ ಆದವರು, ಅವರೆಲ್ಲ ತಂದೆ ತಾಯಿಗಳ ಮಾಹಿತಿ ಇರೋದಿಲ್ಲ. ನಮ್ಮೂರವ್ರದ್ದೇ ಆದರೆ ನಾವಿಲ್ಲಿ ಲೋಕಲ್ಲೇ ಇರ್ತೇವೆ. ಅವ್ರ ತಂದೆ ಮತ್ತು ತಾಯಿ ಹೆಸರು, ಅಜ್ಜ ಅಜ್ಜಿ ಹೆಸರು ಆಲ್ಮೋಸ್ಟ್ ನಮಗೆ ಗೊತ್ತಿರುತ್ತೆ. ಆದರೆ ಬೇರೆ ಊರಿನಿಂದ ಬಂದವ್ರ ಮಾಹಿತಿ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅದಕ್ಕೆ ನಮಗೆ PDF ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಅದು ನಮಗೆ ಹೆಲ್ಪ್ ಆಗುತ್ತೆ. ಇದು ನೋಡಿ, ಇಲಾಖೆ ಕಳಿಸಿರೋ PDF ಈ ಥರ. ಈಗ ನನ್ನ ಮಾಹಿತಿ ಇಲ್ಲದೆ, ಇಲ್ಲೂ ಕೂಡ ನೀವು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಈ ಭಾಗ ಏನು ಕೊಟ್ಟಿದ್ದಾರಲ್ಲ, ಇದು 2025ರದ್ದು. ಅದೇ ಇಲ್ಲಿದೆ ನೋಡಿ, ಇದು ಈಗ ನನ್ನ ತಂದೆಯ ಹೆಸರು. ನನ್ನ ತಂದೆ ಆವಾಗ 181ರಲ್ಲಿ ಭಾಗ ಸಂಖ್ಯೆ 107, ಭಾಗ ಸಂಖ್ಯೆ 181, ವಿಧಾನಸಭಾ ಕ್ಷೇತ್ರ ಸಂಖ್ಯೆ 20 ಹೇಳೋದು ಅವ್ರದ್ದು ಕ್ರಮ ಸಂಖ್ಯೆ ಆಗಿತ್ತು. ಅದೇ ಥರ ಇಲ್ಲಿ ನಾನು ಭರ್ತಿ ಮಾಡಬೇಕು. ತಂದೆ ಹೆಸರು ಬರದೆ, ತಂದೆಯ ಸಂಬಂಧಿಯ ಹೆಸರು ಅಂದರೆ ನನ್ನ ಅಜ್ಜನ ಹೆಸರು ಬರದೆ, ಸಂಬಂಧ ನನ್ನ ಅಜ್ಜ ನನ್ನ ತಂದೆಗೆ ಏನಾಗಬೇಕು, ತಂದೆ ಆಗಬೇಕು, ಅಪ್ಪ ಆಗಬೇಕು, ಅದನ್ನು ಬರದೆ, ನನ್ನ ಅಲ್ಲಿ ಜಿಲ್ಲೆ ಅಂದರೆ ನನ್ನ ತಂದೆ ಇರುವಂಥ ಜಿಲ್ಲೆಯನ್ನು ಬರದೆ, ಹಾವೇರಿ ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರದ ಹೆಸರು ಬರದೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇಲ್ಲಿ 181
107 ಬರದೆ, ನನ್ನ ತಂದೆಯ ಕ್ರಮ ಸಂಖ್ಯೆ ಬರದೆ. ಇದು ಬಿ ಭಾಗ. ಈ ಬಿ ಭಾಗವನ್ನು ನಾವು ಯಾರ್ಯಾರ್ದು ಭರ್ತಿ ಮಾಡೋದು ಅಂತ ನಿಮಗೆ ಮತ್ತೊಂದು ಸಾರಿ ಹೇಳ್ತೇನೆ. ಬೇರೆ ಊರಿನಿಂದ ನಮ್ಮ ಭಾಗಕ್ಕೆ ಬಂದವರು, ಅವರ ಸಂಬಂಧಿಗಳ ಮಾಹಿತಿಯನ್ನು ಯಾರ್ಯಾರು ತುಂಬುತ್ತೇವೋ, ಪ್ರೊಜಿನಿ ಅಂತ ಯಾರ್ದು ಮಾಡ್ಕೊಂಡಿದ್ದೇವೋ ಅವ್ರದನ್ನ ನಾವಿಲ್ಲಿ ತುಂಬಬೇಕು. ಸೊಸೆಯಂದಿಗಳದ್ದು ಸುಮಾರು ಜನ ಸೊಸೆ ಇದಾರಲ್ಲ, ಅವ್ರದೆಲ್ಲ ಇಲ್ಲಿ ಬರ್ತದೆ. ಅಳಿಯ ಇದ್ದವ್ರದ್ದು ಬರ್ತದೆ, ಇಲ್ಲಿ ಬಂದು ವಾಸ್ತವ್ಯ ಇದ್ದಂಥವ್ರು. ಅಥವಾ ಬೇರೆ ಬದಿಯಿಂದ ಜಾಬ್ ಮಾಡಿಕೊಂಡು ಇಲ್ಲಿಗೆ ಶಿಫ್ಟ್ ಆಗಿರ್ತಾರಲ್ಲ, ಅಂಥವ್ರದ್ದು ಇಲ್ಲಿ ಬರ್ತದೆ. ಹಾಗೇನೆ ಇದೇ ಊರಲ್ಲೇ ಇದ್ದು 2002ರಲ್ಲಿ ಅವ್ರ ಹೆಸರಿರುವುದಿಲ್ಲ, ಅವ್ರೀಗ 25ರಲ್ಲಿ ಅವ್ರು ಇದ್ದಾರೆ, ಅವಾಗ ಇನ್ನೂ ಅವ್ರ ಮೈನರ್ ಇದ್ರಲ್ಲ, ಅಂಥವ್ರದ್ದು ಕೂಡ ಇಲ್ಲೇ ಬರ್ತದೆ. 2002ರಲ್ಲಿ ಅವರು ವೋಟರ್ ಇರಲಿಲ್ಲ, ಅವಾಗ ಅವ್ರು ಮೈನರ್ ಇದ್ರು. ಈಗ ಅವರಿಗೆ ವೋಟಿಂಗ್ ಪವರ್ ಬಂದದೆ ಅಂತಂದ್ರೆ ಅವ್ರ ತಂದೆ ತಾಯಿಗಳ ಮಾಹಿತಿಯನ್ನ ತುಂಬಬೇಕು. ಆಗ್ಲೂ ಕೂಡ ನೀವು 2002ರ ಮಾಹಿತಿನೇ ಇಲ್ಲಿ ತುಂಬಬೇಕಾಗುತ್ತೆ. ನಂತರ ಸಿ ಭಾಗಕ್ಕೆ ಬರೋಣ. ಸಿ ಭಾಗದಲ್ಲಿ ನೀವು ಇಲ್ಲಿ ಯಾರಿದಾರೋ ಇವರ ಈಗಿನ ಮಾಹಿತಿ, ಅಂದ್ರೆ ಜನ್ಮ ದಿನಾಂಕ, ಇದು ಯಾವತ್ತೂ ಚೇಂಜ್ ಆಗೋದಿಲ್ವಲ್ಲಿ. ಹಾಗಾಗಿ ಜನ್ಮ ದಿನಾಂಕ, ತಿಂಗಳು, ಇಸ್ವಿ, ಆಧಾರ್ ನಂಬರ್, ಮೊಬೈಲ್ ಸಂಖ್ಯೆ, ತಂದೆಯ ಹೆಸರು, ತಾಯಿಯ ಹೆಸರು, ಸಂಗಾತಿಯ ಹೆಸರು, ಮದುವೆ ಆಗಿದ್ರೆ ಸಂಗಾತಿಯ ಹೆಸರು, ಇಲ್ಲ ಅಂದ್ರೆ ಅದನ್ನು ನಾವು ಖಾಲಿ ಬಿಟ್ಟಿಡೋಣ. ಇಲ್ಲಿ ಗುರುತಿನ ಚೀಟಿ ಲಭ್ಯವಿದ್ದಲ್ಲಿ ಹೇಳಿದ್ದಾರೆ, ಅದು ಲಭ್ಯವಿದ್ರೆ ತುಂಬಬಹುದು, ಇಲ್ಲ ಅಂತಂದ್ರೆ ಹಾಗೆ ಕೂಡ ಬಿಟ್ಟಿರಬಹುದು. ಇಲ್ಲಿ ಅವರ ಸಹಿಯನ್ನ ತೆಗೆದುಕೊಂಡು, ಅವರು ಮತದಾರರೇ ಸಿಕ್ಬಿಟ್ರಂತೂ ನಮಗೆ ಒಳ್ಳೇದಾಯ್ತು, ಅವ್ರು ಸಹಿ ತಗೊಳ್ಳೋದು. ಮತದಾರರು ಸಿಗದೆ ಅವ್ರು ಯಾರೋ ಅವ್ರ ಅಣ್ಣನೋ ತಮ್ಮನೋ ಅಪ್ಪನೋ ಈ ತರ ಯಾರು ಸಿಕ್ಕರೆ ಅವ್ರು ಏನಾಗಬೇಕು ಸಂಬಂಧ ಹೇಳಿ ಅದನ್ನ ಬರಿಬೇಕು. ಇಲ್ಲಿ ನಮ್ಮ ಸಹಿಯನ್ನ ಹಾಕಬೇಕು. ಇದನ್ನ ನಾವು ಇದಿಷ್ಟನ್ನ ಮಾಡಬೇಕು. ಒಂದು ಪ್ರತಿಯನ್ನ ಮಾತ್ರ ನಾವು ತುಂಬಿ ಇನ್ನೊಂದು ಪ್ರತಿಯನ್ನ ಅವರಿಗೆ ಕೊಟ್ಟು ಬರಬೇಕು. ಖಾಲಿ ಪ್ರತಿಯನ್ನ ಈ ತರ ಇಲ್ಲಿ ಸಹಿ ಹಾಕಿ, ಎರಡೂ ಪ್ರತಿಯನ್ನ ನಾವು ತುಂಬಿಕೊಳ್ತಾ ಕುಂತ್ರೆ ಅದು ನಮಗೆ ಆಗೋದಿಲ್ಲ. 1000 ಗಟ್ಟಲೆ ಮತದಾರರ ಒಂದಿದು ಇರುತ್ತದೆ. ಮತ್ತೆ ನಮ್ಮ ಸಿದ್ದಾಪುರ ಹೇಳುವಂತ ಈ ಏರಿಯಾ ಏನಿದೆ ಭೌಗೋಳಿಕವಾಗಿ ತೀರಾ ವಿಭಿನ್ನ ಹಾಗೂ ವಿಚಿತ್ರ ವೈಪರೀತ್ಯಗಳನ್ನು ಹೊಂದಿದ್ದು, ಅದರಲ್ಲೂ ಈ ಜುಲೈ ತಿಂಗಳು ಮಳೆಗಾಲ ಸೀಸನ್ ಆಗಿರೋದ್ರಿಂದ ಮತ್ತೆ ಇಲ್ಲಿ ಬೆಟ್ಟ ಗುಡ್ಡ ಕಾಡುಗಳೇ ಹೆಚ್ಚಿರೋದ್ರಿಂದ ನಮಗೆ ಅದೆಲ್ಲ ಮಾಡ್ಕೊಳ್ತಾ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮ ಫಾರ್ಮನ್ನು ಮಾತ್ರ ನಾವು ತುಂಬಿಕೊಳ್ಬೇಕು. ಅದು ಇಲಾಖೆಯ ಒಂದು ಆದೇಶದ ಪ್ರಕಾರ ಅವರೇ ತುಂಬಿ ನಮಗೆ ಭರ್ತಿ ಮಾಡಿಕೊಡೋದು, ಫಸ್ಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು, ಆಮೇಲೆ ಇಸ್ಕೊಂಬರ್ಲಿಕ್ಕೆ ಹೋಗೋದು, ಅದು ಸ್ವಲ್ಪ ಆಗದ ಕೆಲಸ. ಹಾಗಾಗಿ ನಾವು ಹೋದಾಗಲೇ ಪಟಪಟ ಇದಿಷ್ಟು ಮಾಹಿತಿ, ಇದೊಂದು ಮಾಹಿತಿ, ಇದು ಅಥವಾ ಇದು, ಇವೆರಡರಲ್ಲಿ ಒಂದು ಮಾಹಿತಿ ತುಂಬುತ್ತೇವೆ. ಈ ಮಾಹಿತಿ ಅಂತೂ ಕಡ್ಡಾಯವಾಗಿ ತುಂಬಲೇಬೇಕಲ್ಲಿ, ಇದನ್ನು ತುಂಬುತ್ತೇವೆ. ಇದು ತುಂಬಿದ್ರು ಇದನ್ನು ತುಂಬಬೇಕು, ಇದನ್ನು ತುಂಬಿದ್ರು ಕೂಡ ಇದನ್ನು ತುಂಬಬೇಕು. ಇದು ಎರಡು ಮಾತ್ರ ಅವರು ಮತದಾರರ ಒಂದು ಏಜ್ ಮೇಲೆ ಡಿಪೆಂಡ್ ಆಗ್ತದೆ, ಅಥವಾ ಅವರು ಇಲ್ಲಿನ ವಾಸ್ತವ್ಯದ ಮೇಲೆ ಡಿಪೆಂಡ್ ಆಗ್ತದೆ. ಈಗ ನಾವು ಎನ್ಯುಮರೇಷನ್ ಫಾರ್ಮನ್ನು ತುಂಬಿದ್ವಿ, ಅವರಿಗೆ ಖಾಲಿ ಇರೋ ಫಾರ್ಮನ್ನು ನಾವು ಸಹಿ ಹಾಕಿಕೊಟ್ವಿ. ಫಿಲಪ್ ಮಾಡಿರುವಂಥ ಫಾರ್ಮನ್ನು ಅವ್ರ ಸಹಿ ಎಲ್ಲ ತೆಗೆದುಕೊಂಡು ನಾವು ಬಂದ್ವಿ. ಬಂದ್ಮೇಲೆ ನಮಗೆ ಮತ್ತೊಂದು ಕೆಲಸ ಇರ್ತದೆ. ಅದೇನಪ್ಪ ಅಂತಂದ್ರೆ ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. BLO ಆ್ಯಪನ್ನು ಆನ್ ಮಾಡ್ತೇವೆ. ಆನಾಯಿತು. SIR ಗೆ ಹೋಗ್ತೇವೆ. ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಹೇಳ್ತದೆ. ಕನ್ನಡ ಮತ್ತು ಇಂಗ್ಲೀಷ್ ಅದೇ, ನೀವು ಇಂಗ್ಲೀಷು ಅಥವಾ ಕನ್ನಡ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮುಟ್ಕೊಳ್ಳಿ, ಸಬ್ಮಿಟ್ ಕೊಡಿ. ಇಲ್ಲಿ ಬಂದದೆ ನೋಡಿ, EF ಡ್ಯಾಶ್ಬೋರ್ಡ್, EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್, ಎರಡನೇ ಆಪ್ಷನ್ ಮುಟ್ಟಿ. ಈಗ ನೀವು ಯಾರ ಮನೆಗೆ ಹೋಗಿದ್ರಿ, ಹೆಗಡೆ ದತ್ತಾತ್ರೇಯ ಅವ್ರ ಮನೆಗೆ ಹೋಗಲಿಲ್ಲ, ಹಿಂಗೆ ನಾನು ಯಾರ ಮನೆಗೆ ಹೋಗಿದ್ದೆ ಹೇಳುವಂಥದ್ದನ್ನು ನಾನು ಮುಟ್ಬೇಕು. ನೋಡಿ ಈ ಥರ ರೆಡ್ ಕಲರ್ ಬರ್ತದೆ. ಅದು ನಾವು ಇವ್ರು ಯಾರ ಮನೆಗೂ ಹೋಗಲಿಲ್ಲ, ನಾನು ಯಾರ ಮನೆಗೆ ಹೋಗಿದ್ದೆ ಹೇಳುವಂಥ ಇದನ್ನು ಮುಟ್ಬೇಕಾಗುತ್ತೆ. ಗೌಡ ಭವಾನಿ ಅವ್ರ ಮನೆಗೆ ನಾನು ಹೋಗಿದ್ದೆ, ಅದನ್ನು ನಾನು ಮುಟ್ಟಿದೆ. ಅದಾದ ಮೇಲೆ ಸುಜಾತಾ ಗೌಡ ಅವ್ರ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟೆ, ಡಿಸ್ಟ್ರಿಬ್ಯೂಷನ್ ಫಾರ್ಮನ್ನು ಮಾಡಿ ಬಂದೆ ನಾನು. ಹಾಗಾಗಿ EF ಡಿಸ್ಟ್ರಿಬ್ಯೂಟೆಡ್ ಮುಟ್ಟಿದೆ. ಇಲ್ಲಿ ಎಸ್ ಅಥವಾ ಕ್ಯಾನ್ಸಲ್, ನಾನು ಕೊಟ್ಟು ಬಂದಿದ್ದು ಹೌದು, ನನಗೆ ಕನ್ಫರ್ಮ್ ಅದೇ, ಎಸ್ ಅನ್ನು ಮುಟ್ಟಿದೆ.
ಅದು ಈ ಥರ ಬ್ಲೂ ಆಗ್ತದೆ. ಸಕ್ಸಸ್. ಇಷ್ಟೇ. ಮತದಾರರು ನಾವು ಹೋದಾಗ ಇರಲಿಲ್ಲ, ಅವ್ರ ಮನೆ ಬಾಗಿಲು ಹಾಕಿತ್ತು ಹೇಳಾದರೆ ನಾವು ಅವರಿಗೆ ಎನ್ಯುಮರೇಷನ್ ಫಾರ್ಮನ್ನು ಅವರ ಮನೆಯ ಬಾಗಿಲಿನ ಒಳಗೆ ಹಾಕಿ ಬರೋದು ಹೇಳಿದ್ದಾರೆ. ಮತ್ತು ಗುರುತಿನ ಚೀಟಿಯನ್ನು ಅಂಟಿಸಿ ಬರೋದು ಬಾಗಿಲಿಗೆ ಹೇಳಿದಾರಲ್ಲ, ಅಲ್ಲಿ ನನ್ನ ಒಂದು ಐಡಿಯಾ ಈಗ ಬಂದಿದ್ದು, 2 ಫಾರ್ಮ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದು ಫಾರಮ್ ಮಾತ್ರ ನಾವು ಅವ್ರ ಮನೆ ಬಾಗಿಲಿಗೆ ಹಾಕಿ ಬರೋಣ, ಒಂದನ್ನು ನಮ್ಮ ಹತ್ರನೇ ನಾವು ಜೋಪಾನವಾಗಿ ಇಟ್ಕೊಂಬರೋಣ. ಅವರು ನಾವು ಹಾಕಿದ ದಿನಾನೇ ಬಂದುಬಿಟ್ರೆ ಸರಿ, ಅವ್ರು ಮರುದಿನ ಬಂದುಬಿಟ್ರು, ಅವತ್ತು ಇಡೀ ದಿನ ಅವ್ರ ಮನೆ ಬಾಗಿಲು ಹಾಕ್ಕೊಂಡಿತ್ತು ಅಂದರೆ ಇದು ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಇಲಿ ಹೆಗ್ಗಣಗಳ ಕಾಟ ಅಥವಾ ಬೆಕ್ಕು ಅವ್ರ ಮನೇಲಿ ಸಾಕು ಪ್ರಾಣಿಗಳನ್ನೇನಾದ್ರು ಅವ್ರು ಒಳಗೆ ಕಟ್ಟಾಕಿ ಹೋಗಿದ್ರು ಅಂದರೆ ಆ ಎನ್ಯುಮರೇಷನ್ ಫಾರ್ಮನ್ನು ನಾವು ಹಾಳು ಮಾಡುವಂಥ ಸಾಧ್ಯತೆ ಇರೋದ್ರಿಂದ ಒಬ್ಬ ಮತದಾರನಿಗೆ ನಾವು 2 ಫಾರ್ಮನ್ನು ಅಲ್ಲಿ ಕೊಟ್ಟು ಹಾಕಿ ಬಂದುಬಿಟ್ರೆ ಅವ್ರ ಮನೆಗೆ, ಅದು 2 ಫಾರ್ಮ್ ಹಾಳಾಗೋ ಬದಲಿಗೆ 1 ಫಾರ್ಮ್ ನಮ್ಮ ಹತ್ರ ಇದ್ದರೆ ಅದಾರು ಸೇಫ್ ಆಗ್ತದೆ, ನಮಗಿಲ್ಲಿ ಅನುಕೂಲ ಆಗ್ತದೆ ಹೇಳುವಂಥದ್ದು ಒಂದು ನನ್ನ ತಿಳುವಳಿಕೆ. ಎಸ್ ಸರ್ ಮೊನ್ನೆ ಟ್ರೈನಿಂಗಲ್ಲಿ ಹೇಳಿದ ಹಾಗೆ 2002ರಲ್ಲಿ ನಾವು ಮತದಾರರು ಕೂಡ ಆಗಿರಲಿಲ್ಲ, ಕೆಲವರು ಮತದಾರರು ಇರಬಹುದು. ಆ ಪರಿಷ್ಕರಣೆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗಿಯಾಗಿರಲಿಲ್ಲ. ಆದರೆ ಈ 26ರ ಒಂದು ಪರಿಷ್ಕರಣೆಯಲ್ಲಿ ನೀವೆಲ್ಲ ಭಾಗಿಯಾಗಿದ್ದೇವೆ ಹೇಳುವಂಥದ್ದೇ ಒಂದು ಸಂತೃಪ್ತಿ, ಸಂತೋಷ. ಹಾಗಾಗಿ ನಾವು ನಮ್ಮ ಗೌರವಧನ ಕೊಡಲಿಲ್ಲ ಅನ್ನುವಂಥ ಬೇಜಾರು ಏನೇ ಇದ್ದರೂ ಕೂಡ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅನ್ನುವಂಥದ್ದೇ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಯಶಸ್ವಿಗೊಳಿಸ್ತೇವೆ ಅಂತ ಅಂದ್ಕೊಳ್ತಾ, ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹಾಗೆಯೇ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ BLOಗಳಿಗೆ ಇದು ಮಾಹಿತಿ ಅನುಕೂಲ ಆಗಲಿ ಅಂತ ನನ್ನ ಒಂದು ಅನಿಸಿಕೆ. ಇದಕ್ಕೂ ಹೆಚ್ಚಾಗಿ ಏನಾದರೂ ನಿಮಗೆ ಮಾಹಿತಿ ಇದ್ದರೆ ಅಥವಾ ನಾನು ಹೇಳಿದ್ದು ಏನಾದರೂ ತಪ್ಪಿದ್ದಲ್ಲಿ ಅದನ್ನು ಸರಿಪಡಿಸ್ಕೋಬೇಕು ಹೇಳಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರ ಒಂದು ನಮ್ಮ ಈ SIR ಪ್ರಕ್ರಿಯೆ ಯಶಸ್ವಿಯಾಗಲಿ, ನಾವು ಯಾವುದೇ ಅನಾರೋಗ್ಯ ಹಾಗೂ ಯಾವುದೇ ತೊಂದರೆ ತಾಪತ್ರಯಗಳಿಂದ ಬಾಧಿಸದೆ ಎಲ್ಲರೂ ಚೆನ್ನಾಗಿ ನಾವು ಮಾಡುವ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ. ಯಾಕಂದರೆ ಇದು ಉತ್ತರ ಕನ್ನಡ ಜಿಲ್ಲೆ ನಾವಿರುವಂಥದ್ದು, ಅದರಲ್ಲೂ ಸಿದ್ದಾಪುರ ಭೌಗೋಳಿಕವಾಗಿ ತುಂಬ ವಿಶಿಷ್ಟವಾಗಿರೋದು. ಹಾಗಾಗಿ ನಾವು ನಮ್ಮ ಆರೋಗ್ಯ ಹಾಗೂ ನಮ್ಮ ಸಾಮಾಜಿಕ ಕಾರ್ಯಕ್ರಮದಲ್ಲೂ ಕೂಡ ನಾವು ತುಂಬ ಚೆನ್ನಾಗಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಮಾಡೋಣ ಅಂತ ಹೇಳ್ತಾ, ನನ್ನ ಈ ಒಂದು ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.